ತಿಮ್ರೋಡಿಯವರು ಗುರುವಾರ SIT ಕಚೇರಿಗೆ ಎಂಟ್ರಿ ಕೊಟ್ಟು ಒಂದಷ್ಟು ಸ್ಫೋಟಕವಾದಂಥ ಮಾಹಿತಿ ಸಿಕ್ಕಿದೆ ಸರ್. ಈ ಧರ್ಮಸ್ಥಳದ ವಸತಿ ಗೃಹಗಳ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ವಿ. ವಸತಿ ಗೃಹಗಳು, ಈಗ ವಸತಿ ಗೃಹಗಳೆಲ್ಲವೂ ಕೂಡ ಮೃತ್ಯ ಕೂಪವಾಗ್ತಾ ಇದೆಯಾ, ಅಲ್ಲಿ ಒಂದಷ್ಟು ಹೆಣಗಳಿದೆ ಅನ್ನೋದು ರೀತಿಯಲ್ಲಿ, ಅಲ್ಲಿ ಅಪರಿಚಿತರ ಶವಗಳು ಇದೆ ಅನ್ನೋ ರೀತಿಯಲ್ಲಿ, ಈ ವಿಚಾರಕ್ಕೆ ಏನು ಹೇಳ್ತೀರಾ? ಪೂರ್ಣಮ್ಮ, ನಾನು ಈ ಅಪರಿಚಿತ ಅನಾಮಧೇಯ ಹೆಣಗಳು ಅನ್ನೋದೇ ನಾನು ಒಪ್ಪಲ್ಲ. ಅಂದರೆ ಅಲ್ಲಿ ಬರುವವರು ಸತ್ತವರು ಅನಾಮಧೇಯರು ಆಗ್ತಾರೆ ಅಂದರೆ ಅವರು ನಿಜವಾಗಿ ಅನಾಮಧೇಯರು ಅಥವಾ ಅಲ್ಲಿ ಬಂದ ಮೇಲೆ ಅವರನ್ನು ಅನಾಮಧೇಯರನ್ನಾಗಿ ಮಾಡಲಾಗಿದೆಯೋ ಈ ಪ್ರಶ್ನೆ ಇದೆ. ಅದರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದ ನಾಗರಿಕ, ಈ ರಾಜ್ಯದ ನಾಗರಿಕ, ಆತ ಒಂದು ಪ್ರದೇಶಕ್ಕೆ ಹೋದರೆ ಒಂಥರ ಗುರುತೇ ಇಲ್ಲ, ಅನಾಮಧೇಯ ಅಂತಕ್ಕಾಗತ್ತೆ ಅಂದರೆ ಇದನ್ನು ಯಾರ ವೈಫಲ್ಯ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಲ್ವಾ? ಒಂದು ಹೆಣ ಬೀಳುತ್ತೆ ಕಣ್ರಿ, ಪೊಲೀಸರು ಏನು ಕಡಲೆಕಾಯಿ ತಿಂತಿರ್ತಾರ, ಆ ಹೆಣ ಯಾರ್ದು ಅಂತ ಪತ್ತೆ ಮಾಡಬೇಕು, ಆಯಿತಾ? ಅನಾಮಧೇಯ ಹೆಂಗಾಗ್ತದೆ, ಅದಿಲ್ಲ ತಕ್ಷಣ ಯಾರು ಅವ್ರ ಫೋಟೋ ತೆಗೆದು ಅದನ್ನು ಸರ್ಕ್ಯುಲೇಟ್ ಮಾಡ್ತಾರೆ, ಈ ರಾಜ್ಯದಿಂದ ಎಲ್ಲಿಂದ ಬಂದಿದ್ದರು, ಈಗ ಬೇರೆ ಬೇರೆ ವಿಧಾನಗಳಿವೆ. ಆ ಮೂಲಕ ಅವರ ಅನಾಮಧೇಯರಲ್ಲ, ಅವರಿಗೊಂದು ನಾಮ ಇದೆ ಅನ್ನೋದು ಗೊತ್ತಾಗಬೇಕು ಅಲ್ವಾ? ಪೊಲೀಸರ ಕೆಲಸ ಅದು. ನೀವು 400ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅನಾಮಧೇಯರು ಅಂತ ಹೇಳೋ ಅವ್ರನ್ನ ದಫನ್ಮೋ ಇನ್ನೊಂದು ಮಾಡಲಾಗಿದೆ ಅಂತ ಆದರೆ ಅಲ್ಲಿ ಸಂಶಯ ಇದೆ ಅಲ್ವಾ? ನಾನು ಅದನ್ನು ಒಪ್ಪಕ್ಕೆ ಅದರ ಜೊತೆಗೆ ಯಾರು ಗ್ರಾಮ ಪಂಚಾಯಿತಿ ಅಲ್ಲಿಯ ನಡವಳಿಕೆಗಳಿವೆ, ಸೊ ಒಂದು ಅನಾಮಧೇಯ ಹೆಣ ಸಿಕ್ಕಿದೆ, ಆ ಹೆಣದ ಮೇಲೆ ಗಾಯ ಇರಬಹುದು, ಗ್ರಾಮ ಪಂಚಾಯಿತಿ ಅನ್ನೋ ವಿಚಾರ ಬರ್ತಿದೆಯಲ್ಲ ಸರ್, ಅಲ್ಲೂ ಕೂಡ SIT ವಿಚಾರಣೆ ಮಾಡುವಂತಹ ಸಾಧ್ಯತೆ ಆಗಿದೆ. ಅವ್ರು ತಗೊಂಡಿದ್ದಾರೆ, ಆ ಲಿಸ್ಟ್ ತಗೊಂಡಿದ್ದಾರೆ, ಇದು ಮಾಡ್ತಾ ಇದ್ದಾರೆ. SIT ವಿಲ್ ಡೂ ಇಟ್. SIT ಸರಿಯಾಗಿ ಮಾಡಿದ್ರೆ ಬಿಡಲ್ಲ ಅವರು. ಅದರಲ್ಲಿ ತೆಗೆದುಕೊಂಡಾಗ ಅದರ ದಾಖಲೆಗಳಲ್ಲೇ ಆ ದಾಖಲೆಗಳು ಫ್ಯಾಬ್ರಿಕೇಟೆಡ್ ಅಂತ, ಸುಮ್ಮನೆ ಒಂದು ದಾಖಲೆ ಇಡಬೇಕು ಅಂತ ಇಟ್ಟಿದ್ದಾರೆ. ಅದ್ರ ಜೊತೆ ಕೆಲವು ದಾಖಲೆಗಳಿಲ್ಲ, ಸುಟ್ಬಿಟ್ಟಿದ್ದೀವಿ, ಕಳೆದು ಮಾಡಿಬಿಟ್ಟಿದ್ವಿ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಇದೆಲ್ಲ ನಾವು ಹೇಳ್ತೀವಲ್ಲ, ನೀಡ್ಲ್ ಆಫ್ ಸಸ್ಪಿಷನ್ ಅಂತ. ಆ ಸಂಶಯದ ಮುಳ್ಳು ಎಲ್ಲ ಕಡೆ ಸುತ್ತಾ ಇದೆ, ಎಲ್ಲ ಕಡೆ ಸುತ್ತಾ ಇದೆ. ಅದು ಎಲ್ಲಿ ಹೋಗಿ ಯಾರನ್ನ ತೋರಿಸುತ್ತೆ ಅನ್ನೋದಷ್ಟೇ. ಆ ನೀಡ್ಲ್ ಆಫ್ ಸಸ್ಪಿಷನನ್ನು, ಸಂಶಯದ ಮುಳ್ಳನ್ನು ಈಗ ಸರಿಯಾದ ದಿಕ್ಕಿನಲ್ಲಿ SIT ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ದ್ಯಾಟ್ಸ್ ಪ್ರೊಸೆಸ್ ಆಫ್ ಇನ್ವೆಸ್ಟಿಗೇಷನ್ ಅಂತೀವಿ ನಾವು. ಈ ಒಂದು ತನಿಖೆಯ ಪ್ರೊಸೆಸ್ ಇದೆಯಲ್ಲ, ಅದು ಈಗ ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಇಡೀ ಈ ಪ್ರಕರಣದಲ್ಲಿ ಏನು, ಈಗ ಇದು ಒಂದೇ ಅಲ್ಲ, ಸೌಜನ್ಯ ಈ 400ಕ್ಕೂ ಹೆಚ್ಚು ಅನಾಮಧೇಯ ಹೆಣಗಳು ಅಂತ ಏನಂತಾರೆ, ಏನು VS ಉಗ್ರಪ್ಪ ಸಮಿತಿ ಏನು ಇದನ್ನು ಹೇಳಿದೆ, ಅದ್ರ ಬಗ್ಗೆ ತನಿಖೆ ಆಗಲೇಬೇಕು. ಅನಾಮಧೇಯ ಹೆಣ ಅನ್ನೋದೇ ನಾನು ಒಪ್ಪಲ್ಲ. ಆಮೇಲೆ 3 ವಸತಿ ಗೃಹಗಳು ಸರ್, ಎಸ್, ಅಲ್ಲಿ ಈಗ ಹೋಗಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಸಿಗುತ್ತೆ. 3 ವಸತಿ ಗೃಹಗಳ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಹೌದು, ಅದನ್ನು ಕೂಡ ಶರಾವತಿ, ವೈಶಾಲಿ, ಗಾಯತ್ರಿ. ಹೌದು. ಇಲ್ಲಿ ನಡೆದಂತಹ 4 ಸಾವುಗಳ ವಿಚಾರ ಬಗ್ಗೆನೂ ಕೂಡ ಪ್ರಸ್ತಾಪ ಆಗಿದೆ SIT. ಯಾಕೆಂದರೆ ನೋಡಿ, ಆ ವಸತಿ ಗೃಹದಲ್ಲಿ ಏನು ಒಂದು ಪ್ರಕರಣ ನಡೆಯುತ್ತೆ, ಒಬ್ಬರು ಸಾವನ್ನು ಅಪ್ಪಿರ್ತಾರೆ ತಿಳ್ಕೊಳ್ಳಿ. ಆ ಸಾವನ್ನು ಆ ವ್ಯಕ್ತಿ ಅಪ್ಪಿದರೆ ಅವರು ಯಾರು ಅನ್ನುವುದೇನಿದೆ ಅದು ಗೊತ್ತಿರುತ್ತೆ. ನೀವು ಶರಾವತಿಯಲ್ಲಿರಲಿ, ಅದೆಲ್ಲದೂ ಆ ವಸತಿ ಗೃಹಗಳು ನಾನು ನೋಡಿದ್ದೀನಿ. ಅಲ್ಲಿ ನಿಮ್ಗೆ ಲೆಜರ್ ಇರುತ್ತೆ, ಅದೆಲ್ಲ ಬರ್ಕೋತಾರೆ, ಅವ್ರು ಯಾರು ಅಂತ ಗೊತ್ತಿರುತ್ತೆ. ಆಗ ಹತ್ಯೆನೋ ಇನ್ನೊಂದು ಆದ ತಕ್ಷಣ ಅವ್ರ ಮನೆಯವ್ರನ್ನ ಯಾರನ್ನ ಪೊಲೀಸರು ಕರೆಸ್ಬೇಕು, ಏನೋ ಮಾಡಬೇಕು. ಅಂದರೆ ಅದು ನಿಗೂಢ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಖಂಡಿತ. ಅದರ ಜೊತೆಗೆ ಅದು ಹೇಗಿದೆ ಅಂತಂದರೆ, ಕೆಲವು ದೂರುಗಳಿವೆ, ಅದು ಏನು ಯಾರ್ದು ಗೊತ್ತಿಲ್ಲ. ಅಲ್ಲಿರುವ ಆಟೋಗಳೇನಿವೆ, ಆ ಆಟೋ ಚಾಲಕರ ಮೇಲೆ ಆರೋಪಗಳಿವೆ. ಅಲ್ಲಿ ಬರುವ ಹೆಣ್ಣುಮಕ್ಕಳು ಒಬ್ಬೊಬ್ಬರೇ ಬಂದರೆ ಇದು ಆರೋಪಗಳು ಯಾರ್ದು ಅಂತಾರೆ. ಆ ಆಟೋ ಚಾಲಕರುಗಳು ನೋಡ್ತಾರೆ, ಅವ್ರು ಹೇಗಿದ್ದರೆ ಅವ್ರನ್ನ ಯಾವ ಗೆಸ್ಟ್ ಹೌಸಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಂದರೆ ಇಡೀ ಒಂದು ಯಾವುದೋ ಪತ್ತೆದಾರಿ ಸಿನಿಮಾದ ಟೈಪು. ಇದೊಂಥರ ವಿಚಿತ್ರವಾದ, ಇದು ಒಳ್ಳೆ ಒಂದು ಸಿನಿಮಾಕ್ಕೋ ಸೀರಿಯಲ್ಗಾಗೋ ಕಥೆ ಇದ್ದಾಗಿದೆ. ಯಾಕೆಂದರೆ ಇಲ್ಲಿ ಸತ್ಯ ಅನ್ನುವುದೇನಿದೆ ಅದನ್ನು ಸತ್ಯದ ಹತ್ಯೆ ಮಾಡಲಾಗ್ತಾ ಇದೆ. ಆದ್ದರಿಂದ ಈಗ SIT ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ತಿಮ್ರೋಡಿ ಏನಿದ್ದಾರೆ, ಅವರು ಸಂಘ ಪರಿವಾರದಿಂದ ಬಂದವರು ಅಲ್ವಾ, ಅವರು ಏನು ಬೇರೆ ಅಲ್ಲ, ಅವರು ಇವರಾಗೆ ಕೇಸರಿ ಶಾಲೆ ಹಾಕೊಳ್ಳೋರು ಅಲ್ಲ. ಈಗ ಹೆಂಗೆ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಸರ್, ತಿಮ್ರೋಡಿ ಅವರ ಮೇಲೆ, ಅವರಿಗೆ ಧರ್ಮಸ್ಥಳದ ಮೇಲೆ ಒಂದಷ್ಟು ಕೋಪ, ಒಂದಷ್ಟು ದ್ವೇಷ, ಹಾಗಾಗಿ ಇವರು ತಿಮ್ರೋಡಿಯವರು ಸೌಜನ್ಯ ಪ್ರಕರಣವನ್ನು ತರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಒಂದಷ್ಟು ಜನ ಆಡ್ತಾ ಇರೋದು ಸರ್. ಅದು ಹೇಗೆ ಗೊತ್ತಾ ಪೂರ್ಣಿಮಾ, ಅಲ್ಲಿರುವವರಿಗೆ ಧರ್ಮಸ್ಥಳದ ಆ ಧರ್ಮಾಧಿಕಾರಿಯವರ ಮೇಲೆ ಸಿಟ್ಟು, ಕೋಪ ಇದೆಲ್ಲ ಕಾರಣ ಬೇಕು. ಏನಕ್ಕೆ? ಅವರೇನು ಬಂದು ಮತ್ತೆ ಧರ್ಮಾಧಿಕಾರಿ ಆಗೋಕ್ಕಾಗಲ್ಲ.
ಸೊ ಅವರು ಇನ್ಯಾರದೋ ಧ್ವನಿಯಾಗಿ ಮಾತನಾಡ್ಬೋದು. ಯಾರ ಧ್ವನಿ? ಸೊ ನೀವು ಧರ್ಮಸ್ಥಳದಲ್ಲಿ ನೀವು ಡೆವಲಪ್ಮೆಂಟ್ ಹೆಸರಿನಲ್ಲಿ ಅಲ್ಲಿ ತಮ್ಮ ಮನೆಗಳನ್ನು ಎಲ್ಲವನ್ನು ಕಳೆದುಕೊಂಡವರಿದ್ದಾರೆ. ನಾನು ಹೇಳಿದಾಗ ಮೇನ್ ಪ್ರದೇಶದಲ್ಲಿ 35 ಮನೆಗಳಿಲ್ಲ. ಅವರಿಗೆ ಅದು ಹೇಗೆ ಬಂತು ಮನೆ ಅಂತ ಸಮಸ್ಯೆ ಇದೆ, ಅವ್ರ ದುಃಖ ಇದೆ. ಅದ್ರ ಜೊತೆಗೆ ಆ ಪ್ರದೇಶದಲ್ಲಿರುವ ಭೂಮಿ ಲ್ಯಾಂಡ್ ಏನಿದೆ ಆ ದಾನ ಅಂಥೇಳಿ ಯಾರೋ ದಾನ ಕೊಡೋದು, ಅವರೇ ನಾಪತ್ತೆಯಾಗಿ ಹೋಗ್ಬಿಡೋದು ದಾನ ಕೊಟ್ಟವರು. ಇಂಥ ಹಲವು ಪ್ರಕರಣಗಳಿವೆ. ಯಾಕೆ ಹೋಗ್ಬಿಟ್ಟು ತಮ್ಮ ಆಸ್ತಿಯನ್ನು ಇನ್ನೊಬ್ರಿಗೆ ದಾನ ಕೊಡ್ತಾರೆ? ಆ ದಾನ ಕೊಡುವಲ್ಲಿ ಒತ್ತಡಗಳಿವೆಯಾ? ಪ್ರೆಷರ್ ಇದೆಯಾ? ಪ್ರೆಷರ್ ಇದ್ರದ್ದು ಯಾರಿದೆ? ಹಾಗೆ ದಾನ ಬರೆಸ್ಕೊಂಡ ಮೇಲೆ ಅಥವಾ ದಾನ ಕೊಟ್ಟ ಮೇಲೆ ಆ ವ್ಯಕ್ತಿ ನಾಪತ್ತೆಯಾಗಿ ಎಲ್ಲಿ ಹೋಗ್ತಾರೆ? ಈ ವಿಚಾರಗಳ ಬಗ್ಗೆ ತನಿಖೆ ನಡೆಸಬೇಕು. ಅದೇ ಇಂಥ ಸಿಚುವೇಷನಲ್ಲಿ ತಿಮ್ರೋಡಿಯವರೊಂದು ಅಭಿಪ್ರಾಯ ಇದ್ದರೆ ಅವರು ಸಂಘ ಪರಿವಾರಕ್ಕೆ ಸೇರಿದವರು ಯಾರೋ ಬಂದು ತಮ್ಮ ಕಷ್ಟವನ್ನು ಸುಖವನ್ನು ಇನ್ನೊಂದನ್ನು ಮತ್ತೊಂದನ್ನು ಹೇಳಿದಾಗ ಅವ್ರ ಪರವಾಗಿ ಅವ್ರು ನಿಂತಿರ್ಬೋದು. ವಾಟ್ ಇಸ್ ರಾಂಗ್ ದ್ಯಾಟ್? ಸೊ ಅದರಿಂದ ಇದು ಧರ್ಮಸ್ಥಳ ಅನ್ನುವ ಏನು ಧಾರ್ಮಿಕ ಕ್ಷೇತ್ರ ಇದೆ, ಅದಕ್ಕಾಗಲಿ ಇಲ್ಲಿ ನಡೆದಿರಬಹುದಾದ ಇಂತಹ ಹತ್ಯಾ ಪ್ರಕರಣಗಳಿಗಾಗಲಿ ಮೋಸದ ಪ್ರಕರಣಗಳಿಗಾಗಲಿ ಭೂಮಿ ಕಬಳಿಕೆಯ ಅದಕ್ಕಾಗಲಿ ಅದೇ ರೀತಿ ಚಕ್ರಬಡ್ಡಿ ವ್ಯವಹಾರದಕ್ಕೆ ಇದಕ್ಕೆ ದೇವರಿಗೆ ಸಂಬಂಧ ಇಲ್ಲ. ಮಂಜುನಾಥನಿಗೆ ಅಣ್ಣಪ್ಪ ದೇವರಿಗೆ ಇದೆಲ್ಲ ಸಂಬಂಧ ಇದ್ದಿರೋದು ಅಲ್ವಾ? ಆ ದೇವ್ರು ನೋಡ್ತಾ ಇದ್ದಾರನೋ ಇಲ್ಲೋ ಗೊತ್ತಿಲ್ಲ. ಅದೇ ಕಣ್ಣು ಕಟ್ಟು ಬಿಟ್ಟಿದ್ದಾರೆ ಗೊತ್ತಿಲ್ಲ. ವಾಮಾಚಾರಗಳನ್ನು ಮಾಡ್ತಿದ್ದಾರೆ. ಯಾರಿಗೆ ವಾಮಾಚಾರದ ಮೇಲೆ ನಂಬಿಕೆ ಇದೆಯೋ, ಯಾರು ಕಣ್ಣು ಕಟ್ಟಿಸಿದ್ರು, ಮಗು ತಂದು ಬಲಿ ಕೊಟ್ಟರು, ಏನು ಮಾಡಿದ್ರು, ಆ ವಾಮಾಚಾರದ ವಸ್ತುಗಳದ್ರ ಜೊತೆ ಅಲ್ಲಿ ಬಂದಿದ್ದು ಹೇಗೆ ಅದು? ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು SIT ತನಿಖೆ. ಖಂಡಿತ ಸರ್, ನೋಡೋಣ. ಈಗ SIT ತನಿಖೆ, ಈಗ SIT ಮುಂದೆ SIT ಇದ್ದಾಗಲೇ ರಾಶಿ ಹೆಣಗಳು ಮೂಳೆಗಳು ಪತ್ತೆ ಆಯಿತು ಅನ್ನುವಂಥ ಹೇಳಿಕೆ ಇರೋದ್ರಿಂದ SIT ತನಿಖೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ, ಇದು ಇನ್ನೆಲ್ಲ ಟರ್ನ್ಗಳನ್ನು ಪಡ್ಕೊಳ್ಳುತ್ತೋ ಕಾದ್ ನೋಡೋಣ ಸರ್.